ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ದಾಸಪ್ಪನವರು. ಭ್ರಷ್ಟರು ಬೇಕಾಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮೂಲಕ ರಾಜ್ಯದ ಜನತೆಯೊಂದಿಗೆ ಬಹುಮುಖ್ಯವಾದ ಅಂಶಗಳನ್ನು ಹಂಚಿಕೊಳ್ಳಲೇಬೇಕು. ನೀವು ಯಾರ ಮೇಲೆ ನಂಬಿಕೆ ವಿಶ್ವಾಸವನ್ನು ಇಟ್ಟು ಅವರನ್ನು ಚುನಾಯಿತರನ್ನಾಗಿ ಮಾಡಿ 140 ಸೀಟ್ಗಳನ್ನು ಶಾಸಕರನ್ನು ಆಯ್ಕೆ ಮಾಡಿ ಒಂದು ಬಹುಮತದ ಸರ್ಕಾರವನ್ನು ರಚನೆ ಮಾಡಿದ್ದೀರಲ್ಲ, ಅವರು ರಾಜ್ಯದ ಜನತೆಗೆ ದ್ರೋಹ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಅಂದರೆ ಅಧಿಕಾರದಲ್ಲಿ ಕುಳಿತುಕೊಂಡು ಏನು ಮಾಡ್ತಾ ಇದ್ದಾರೆ? ಒಂದು ಸರ್ಕಾರ ಏನು ಮಾಡಬೇಕು, ಚುನಾಯಿತ ಸರ್ಕಾರ ಏನು ಮಾಡಬೇಕು ಅದನ್ನು ಬಿಟ್ಟು ನಿಷ್ಠಾವಂತಿಕೆಯಿಂದ ಜನಪರ ಕಾಳಜಿಯನ್ನು, ಕಲ್ಯಾಣ ಕಾರ್ಯಕ್ರಮಗಳನ್ನು ಏನು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಭ್ರಷ್ಟರು ಬೇಕಾಗಿದ್ದಾರೆ ಕಾರ್ಯಕ್ರಮ ಮಾಡ್ತಾಯಿದೆ ಸರ್ಕಾರ. ಏನು ಭ್ರಷ್ಟರು ಬೇಕಾಗಿದ್ದಾರೆ? ನಾವು ಭ್ರಷ್ಟರ ಪರವಾಗಿ ಇದ್ದೀವಿ, ನಾವು ಜನರ ಪರವಾಗಿ ಇಲ್ಲ. ಭ್ರಷ್ಟಾಚಾರ ಮುಕ್ತ ಆಡಳಿತದ ಪರವಾಗಿ ನಾವು ಇಲ್ಲ. ಎಲ್ಲ ಸಂಸ್ಥೆಗಳು ತಮ್ಮ ಕೆಲಸವನ್ನು ಚಾಚೂ ತಪ್ಪದೆ ಸಂವಿಧಾನದ ನಿಯಮಗಳ ಅಡಿ ನಿಷ್ಠಾವಂತಿಕೆಯಿಂದ ಮಾಡ್ತಾ ಇರೋದ್ರಿಂದ ನಾವು ನೀವು ಇವತ್ತು ನೆಮ್ಮದಿಯಿಂದ ಇದ್ದೀವಿ. ಉದಾಹರಣೆಗೆ, ನ್ಯಾಯಾಂಗ ವ್ಯವಸ್ಥೆ ತನ್ನ ಕೆಲಸವನ್ನು ಏನು ಮಾಡಬೇಕು ಅದು ಮಾಡ್ತಾ ಇದೆ. ನಿಷ್ಠಾವಂತ ಪತ್ರಿಕಾ ರಂಗ ತನ್ನ ಕೆಲಸವನ್ನು ಏನು ಮಾಡಬೇಕಾಗಿದೆ ಅದನ್ನು ಮಾಡಬೇಕಾಗಿದೆ. ಬೇರೆ ಬೇರೆ ಸಂಸ್ಥೆಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದರೂ ಕೂಡ 2 ಸಂಸ್ಥೆಗಳು ಮಾತ್ರ ನಿಷ್ಠೆಯಿಂದ ಬಹುದೂರ ಹೋಗಿ ಕೆಲಸ ಮಾಡ್ತಾಯಿದೆ. ಒಂದು ಅಧಿಕಾರಿಶಾಹಿ ವರ್ಗ, ಬ್ಯೂರೋಕ್ರಸಿ. 2 ಶಾಸಕಾಂಗ. ಇಲ್ಲಿ ಆಳುವ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಮಾತ್ರ ದ್ರೋಹ ಮಾಡ್ತಾಯಿಲ್ಲ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಕೂಡ ತಮಗೆ ದ್ರೋಹ ಮಾಡ್ತಾಯಿದ್ದಾರೆ. ರಾಜ್ಯದ ಜನತೆಗೆ ಹೇಗೆ ದ್ರೋಹ ಮಾಡ್ತಾಯಿದ್ದಾರೆ? 289 ಜನ ಅಧಿಕಾರಿಗಳು ಸಚಿವಾಲಯದಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಯಾ ಕಟ್ಟಿನ ಜಾಗದಲ್ಲಿ ಯಾವುದೇ ಆತಂಕ ಇಲ್ಲದೆ, ತೊಂದರೆ ಇಲ್ಲದೆ, ಭಯಭೀತಿ ಇಲ್ಲದೆ ಕೆಲಸ ಮಾಡ್ತಾರೆ. ಇವರೆಲ್ಲರ ವಿರುದ್ಧ ಲೋಕಾಯುಕ್ತ ತನಿಖೆ ಮಾಡಿತ್ತು. ಇವರ ಮೇಲೆ ರೈಡ್ ಮಾಡಲಾಗಿತ್ತು, ದಾಳಿ ಮಾಡಲಾಗಿತ್ತು. 7, 8, 10 ವರ್ಷಗಳ ಹಿಂದೆ ಇವರ ಮೇಲೆ ತನಿಖೆಯನ್ನು ಮಾಡಿ ಲೋಕಾಯುಕ್ತ ಕಟಕಟೆಯಲ್ಲಿ ನಿಲ್ಲಿಸಿ ಇವರ ವಿರುದ್ಧ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದೆ ಲೋಕಾಯುಕ್ತ ಸಂಸ್ಥೆ. ಹಾಗಿದ್ದರೆ ಲೋಕಾಯುಕ್ತ ಬೇಕಾಗಿಲ್ವ ಸರ್ಕಾರಕ್ಕೆ? ಲೋಕಾಯುಕ್ತ ಬೇಕಾಗಿಲ್ವ ಸರ್ಕಾರಕ್ಕೆ? ಭ್ರಷ್ಟಾಚಾರ ಮಾತ್ರ ಬೇಕಾ ಸರ್ಕಾರಕ್ಕೆ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಇವರನ್ನು ಅಂದರೆ ಅಭಿಯೋಜಕದ ಮೂಲಕ ಹೊರ ಹಾಕಬೇಕಾಗಿದೆ, ಸೇವೆಯಿಂದ ಮುಕ್ತ ಮಾಡಬೇಕಾಗಿದೆ, ಹೊರಗಡೆ ಕಳಿಸ್ಬೇಕಾಗಿದೆ. ಕ್ಯಾಕರ್ಸ್ ಹೋಗಿದ್ಬಿಟ್ಟು ಮೈಸೂರು ಸ್ಯಾಂಡಲ್ ಸೋಪ್ ಕೊಟ್ಟು ವಾಶ್ ಮಾಡ್ಕೊಂಡು ಮನೆಯಲ್ಲಿರಲಿ, ಮಹಾ ದೊಡ್ಡ ಕೆಲಸ ಮಾಡಿದ್ದೀರಾ, ಸರ್ಕಾರಕ್ಕೆ ಭಾಳ ಒಳ್ಳೆಯ ಹೆಸರು ತೊಗೊಂಬಂದಿದ್ದೀರ, ನಿಮ್ಮ ಸೇವೆಯನ್ನು ಮಾಡುವುದರ ಮೂಲಕ ದೊಡ್ಡ ಮನುಷ್ಯರೇ ಹೋಗಿ ಹೊರಗಡೆ ಅಂತ ಕಳಿಸ್ಬೇಕಾಗಿತ್ತು. ಇವರನ್ನು ಆಯಾ ಕಟ್ಟಿನ ಜಾಗದಲ್ಲಿ ಇಟ್ಟುಕೊಂಡು ಪೋಷಣೆ ಮಾಡ್ತಾಯಿದೆ, ರಕ್ಷಣೆ ಮಾಡ್ತಾಯಿದೆ ಸರ್ಕಾರ. ಅಂದರೆ ಭ್ರಷ್ಟರ ಪರವಾಗಿ ಸರ್ಕಾರ ಇದೆ ಅಂತ. ಜಾಣ ಮೌನ, ಜಾಣ ಕಿವುಡು, ಜಾಣ ಕುರುಡು ಇವರ ವಿರುದ್ಧ ಸಾಕ್ಷ್ಯಾಧಾರಗಳ ಸಮೇತ ಇವು ಯಾವ ಥರ ಸಿಕ್ಕಾಕೊಂಡು ಬಿದ್ದಿದ್ರು? ಇವರು ನೇರವಾಗಿ ಲಂಚವನ್ನು ಪಡೆಯುವಾಗ ಸಿಕ್ಕಾಕೊಂಡಿದ್ದರು, ನೇರವಾಗಿ ಕ್ರಿಮಿನಲ್ ಪಿತೂರಿಗಳ ಮೂಲಕ ಆಸ್ತಿಯನ್ನು ಕಬಳಿಸುವಾಗ ಸಿಕ್ಕಾಕೊಂಡಿದ್ದರು, ಆದಾಯ ಮೀರಿ ಆಸ್ತಿಗಳನ್ನು ಮಾಡಿದಾಗಲೂ ಕೂಡ ಸಿಕ್ಕಾಕೊಂಡಿದ್ದರು. ಇಂಥ ಕ್ರಿಮಿನಲ್ ಅಫೆನ್ಸ್ಗಳಿರ್ತಕ್ಕಂಥ 289 ಜನ ಅಧಿಕಾರಿಗಳನ್ನು ಇನ್ನೂ ಆಯಾ ಕಟ್ಟಿನ ಜಾಗದಲ್ಲಿ ಇಟ್ಕೊಂಡು ಪೋಷಣೆ ಮಾಡ್ತಾರಂದರೆ 2 ಕಾರಣ. ಶಾಸಕಾಂಗದ ಆಳುವ ಪಕ್ಷ ಮತ್ತು ವಿರೋಧ ಪಕ್ಷದವರು ಕಾರಣ. ಇವರು ಅಧಿಕಾರಿಶಾಹಿ ವರ್ಗದವನು, ಇವರ ನೆಂಟರೋ ಅವ್ರಿಗೆ ಯಾವುದು ನೆಕ್ಸಸ್ ಇರ್ತದಂತ ಎಲ್ಲ ಗೊತ್ತು ರಾಜ್ಯದ ಜನತೆಗೆ. ನಮಗೆ ಬೇಕಾಗಿದ್ದಾರೆ, ಅವರೇನೇ ಭ್ರಷ್ಟಾಚಾರ ಮಾಡಿದರೂ ನಮ್ಮ ಅಭಯ ಹಸ್ತ ಇದೆ ಅಂತ ನೋಡ್ತಾ ಕೂತ್ಕೊಳ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಮೂಲಕ ಇವರು ಕೂಡ ಸಾಕಷ್ಟು ವಂತಿಕೆಯನ್ನು ಪಡೆದಿದ್ದಾರೆ. ನಿಷ್ಠಾವಂತ ಸರ್ಕಾರ ಮುಲಾಜಿಲ್ಲದೆ ಮನೆ ಕಳಿಸಿಬಿಡುತ್ತೆ. ಆದರೆ ಸರ್ಕಾರ ಇಲ್ಲ ಮೀನಾಮೀಷ ಎಣಿಸ್ತಾ ಇದೆ ಅಂದರೆ ಸರ್ಕಾರಕ್ಕೆ ನಿಷ್ಠಾವಂತಿಕೆ ಬೇಕಾಗಿಲ್ಲ, ಅಧಿಕಾರಿಗಳ ರಕ್ಷಣೆ ಮಾತ್ರ ಇವರ ಹಿತಾಸಕ್ತಿ ಅಂತ ಕಾಣಿಸುತ್ತೆ. ಇಂಥ ಅಧಿಕಾರಿಗಳನ್ನು ಮನೆ ಕಳಿಸಿದರೆ ಉಳಿದ ಅಧಿಕಾರಿಗಳಿಗೆ ನಡುಕ ಹುಡ್ತಾ ಇತ್ತು. ಇವಾಗೇನಾಗಿದೆ? ಲೋಕಾಯುಕ್ತ ಸಂಸ್ಥೆ ಏನು ರೈಡ್ ಮಾಡಿದ್ರೇನು, ಏನು ತನಿಖೆ ಮಾಡಿದ್ರೇನು, ಏನು ಶಿಕ್ಷೆ ಪ್ರಕಟ ಮಾಡಿದ್ರೇನು? ಲೋಕಾಯುಕ್ತ ಸಂಸ್ಥೆ ಅಂದು ನ್ಯಾಯಮೂರ್ತಿಗಳ ಅಂದರೆ ಅವರೇ ಮುಖ್ಯಸ್ಥರಿಲ್ಲ, ನ್ಯಾಯಮೂರ್ತಿಗಳು ಅವರ ಒಂದು ಇದರಲ್ಲಿ ನಡೀತಾ ಇರತಕ್ಕಂಥದ್ದು, ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ಲೋಕಾಯುಕ್ತ ಸಂಸ್ಥೆಗೆ ಬೆಲೆ ಇಲ್ವಾ? ಅವರು ಪ್ರಕಟಣೆ ಮಾಡಿರ್ತಕ್ಕಂಥ ಶಿಕ್ಷೆಗೆ ಬೆಲೆ ಇಲ್ವಾ? ಸರ್ಕಾರಿ ಅಧಿಕಾರಿಗಳನ್ನು ಮನೆಗೆ ಕಳಿಸುವ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇಲ್ವಾ? ಇಂಥ ಮೇಯುವ ಬಿಳಿ ಆನೆಗಳನ್ನು ರಕ್ಷಣೆ ಮಾಡ್ತಾ ಇದೆ ಸರ್ಕಾರ. ಅಂದರೆ ಸರ್ಕಾರದಲ್ಲಿದ್ದವರು ಕೂಡ ಸಾಕಷ್ಟು ಜನ ಬಿಳಿ ಆನೆಗಳು. ಸರ್ಕಾರಕ್ಕೆ ಸೇವೆ ಮಾಡೋಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳೇ ಹೀಗೆ ಅಂದರೆ ಸರ್ಕಾರದಲ್ಲಿ ರಚನೆಯಾಗಿ
ಜನರ ವಿಶ್ವಾಸವನ್ನು ಗಳಿಸಿ ಅವರ ಮತವನ್ನು ಪಡೆದು ಚುನಾಯಿತ ಸರ್ಕಾರವೂ ಕೂಡ ಅವರ ಜೊತೆ ಕೈ ಜೋಡಿಸ್ತಾ ಇದೆ ಅಂದರೆ ಏನಿದ್ರ ಅರ್ಥ? ಲೋಕಾಯುಕ್ತ ಸಂಸ್ಥೆ ಯಾಕೆ ಬೇಕು? ಲೋಕಾಯುಕ್ತ ಸಂಸ್ಥೆ ಯಾಕೆ ಬೇಕು? ತನಿಖೆ ಆಗಿದೆ, ಅವರು ಟ್ರ್ಯಾಪ್ ಆಗಿದ್ದಾರೆ, ಆಮೇಲೆ ಅವ್ರು ತನಿಖೆ ಆದಮೇಲೆ ಶಿಕ್ಷೆನೂ ಕೂಡ ಪ್ರಕಟ ಆಗಿದೆ. ನೀವು ಯಾಕೆ ಮನೆಗೆ ಕಳಿಸ್ತಾ ಇಲ್ಲ ಅಭಿಯೋಜಕದ ಮೂಲಕ? ಸರ್ಕಾರದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದರೆ ಅವ್ರು ನೀಟಾಗಿ ಬಿಳಿ ಆಣೆಗಳನ್ನು ನೀವು ಆರಾಮಾಗಿರಿ, ನಾವು ನಿಮ್ಮ ಜೊತೆ ಇದ್ದೀವಿ, ಭದ್ರಾ ಕವಚವನ್ನು ಒದಗಿಸ್ತೀವಿ ಅಂತ ಏನಾದರೂ ಜನರ ಹತ್ರ ಸಂದೇಶ ಕೊಡ್ತಾ ಇದ್ದಾರೆ. ಜನ ಅರ್ಥ ಮಾಡ್ಕೋಬೇಕು ಇಂಥ ಸರ್ಕಾರಗಳು ನಮಗೆ ಬೇಕಾ ಅಂತ. JCB ಜನತಾದಳ, ಕಾಂಗ್ರೆಸ್ ಮತ್ತು BJP ಪಕ್ಷಗಳನ್ನು ಹೊರತುಪಡಿಸಿ ಬೇರೆ ಪಕ್ಷ, ಬೇರೆ ಪರ್ಯಾಯ ಮಾರ್ಗ ಜನಕ್ಕೆ ಸಿಗ್ತಾ ಇಲ್ವಾ? ಜನರನ್ನು ಡಿವೈಡ್ ಮಾಡಿದ್ದಾರೆ ಪಕ್ಷದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ. ಅದಾಗಿರೋದು ಎಡವಟ್ಟಾಗಿರೋದೆ. ಜನರು ಏನು ಪ್ರಶ್ನೆ ಕೇಳಬಾರ್ದು. ನೋ ಶುಡ್ ನಾಟ್ ರೇಸ್ ಎನಿ ಕ್ವಶನ್. ಅಲ್ಲಿ ಕೂಡ ಅಷ್ಟೇ, ವಿಧಾನಸೌಧದಲ್ಲಿ ಕಲಾಪಗಳಲ್ಲಿ ಕೆಲವುಗಳು ಪ್ರಶ್ನೆಗಳನ್ನು ಕೇಳೋದೇ ಇಲ್ಲ ವಿರೋಧ ಪಕ್ಷದವರು. ಯಾಕೆಂದರೆ ಅವ್ರ ಮೇಲೆ ಇವ್ರ ಮೇಲೆ ಆಗುತ್ತೆ ಪ್ರಾಬ್ಲಮ್ ಅಂತ ಇವ್ರಿಗೆಲ್ಲ ಗೊತ್ತು. ನಾವು ಸಹಕಾರ ಮಾಡಿದ್ವಿ ಭ್ರಷ್ಟಾಚಾರದ ಪರವಾಗಿ. ಬಾಯಿ ಮುಚ್ಕೊಂಡಿರ್ಬೇಕು ಅಂತ, ಬಾಯಿ ಮುಚ್ಕೊಂಡು ಕೂತ್ಕೊಡ್ರಿ ಕಂಡಿದ್ದೀನಿ ಅಂತ ಡೈರೆಕ್ಟ್ ಮಾತಾಡ್ತಾರೆ ಕಲಾಪಗಳಲ್ಲಿ ಅಂದರೆ ಅರ್ಥ ಮಾಡ್ಕೊಂಬಿಡಿ ಜನ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತು ಇಂಥ ವಿಶೇಷಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ. ನಮಸ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.